ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಪ್ರಚಲಿತ ಘಟನೆಗಳ ಬಗ್ಗೆ ಮಾಹಿತಿಯನ್ನು ನೀಡೋಣ. ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಪ್ರಮಾಣ 27% ಏರಿಕೆ. ಏಪ್ರಿಲ್ 1ರಿಂದ 2023ರಿಂದ ಫೆಬ್ರವರಿ 29ರವರೆಗೆ 2024 ಅವಧಿಯಲ್ಲಿ ದೇಶದ ಕ್ಯಾಪ್ಟಿವ್ ಮತ್ತು ವಾಣಿಜ್ಯ ಗಣಿಗಾರಿಕೆಗಳಿಂದ ಒಟ್ಟು ಕಲ್ಲಿದ್ದಲು ಉತ್ಪಾದನೆಯಲ್ಲಿ ಮತ್ತು ರವಾನೆ 126.80 ಮಿಲಿಯನ್ ಟನ್ ಮತ್ತು 128.88 ಮಿಲಿಯನ್ ಟನ್ಗಳಿಗೆ ಏರಿದೆ ಎಂದು ಕಲ್ಲಿದ್ದಲು ಗಣಿ ಸಚಿವಾಲಯ ಬಿಡುಗಡೆ ಮಾಡಿದ ಅಂಕಿಅಂಶಗಳು ತಿಳಿಸಿವೆ. ಇದು ಹಿಂದಿನ ವರ್ಷದ ಇದೇ ಅವಧಿಯಲ್ಲಿ ಹೋಲಿಸಿದರೆ ಕ್ರಮವಾಗಿ ಶೇಕಡಾ 27.6 ಮತ್ತು 29.14ರಷ್ಟು ಹೆಚ್ಚಳವಾಗಿದೆ. ತಾವು ಗಣಿಗಾರಿಕೆ ನಡೆಸಿದ ಕಲ್ಲಿದ್ದಲನ್ನು ಸ್ವಂತ ತಮಗೆ ಮಾರಾಟ ಬಳಸಿಕೊಳ್ಳುವ ಕಂಪನಿಗಳನ್ನು ಕ್ಯಾಪ್ಟಿವ್ ಗಣಿಗಾರಿಕೆ ಕಂಪನಿಗಳೆಂದು ಕರೆಯಲಾಗುತ್ತದೆ. ಕಲ್ಲಿದ್ದಲು ಉತ್ಪಾದನೆಯಲ್ಲಿ ಬೆಳವಣಿಗೆ ಭಾರತದ ಇಂಧನ ಭದ್ರತೆ ಖಾತರಿಪಡಿಸುವ ಮತ್ತು ಕಲ್ಲಿದ್ದಲು ಆಮದಿನ ಮೇಲಿನ ರಾಷ್ಟ್ರದ ಅವಲಂಬನೆಯನ್ನು ಕಡಿಮೆ ಮಾಡುವ ಉನ್ನತ ದಕ್ಷತೆಯ ಬಲವನ್ನು ಲಾಜಿಸ್ಟಿಕ್ ಜಾಲವನ್ನು ಪ್ರತಿಬಿಂಬಿಸುತ್ತದೆ. ಅದೇ ರೀತಿಯಾಗಿ ಲಂಚ ಕೇಸ್ನಲ್ಲಿ ಶಾಸಕರಿಗೆ ರಕ್ಷಣೆ ಇಲ್ಲ. ಪ್ರಶ್ನೆ ಕೇಳಲು, ಮತ ಹಾಕಲು ಪಡೆದ ಲಂಚದವರಿಗೆ ವಿಚಾರಣೆಯ ವಿನಾಯಿತಿ ರದ್ದು ಮಾಡಲಾಗಿದೆ. ಪಂಚಸದಸ್ಯ ಪೀಠವು ತೀರ್ಪು ಬದಿಗಿಟ್ಟು ಸದಸ್ಯ ಪೀಠ ಐತಿಹಾಸಿಕ ತೀರ್ಪು ನೀಡಿದೆ. ಸದನದಲ್ಲಿ ಮತ ಚಲಾಯಿಸುವ, ಮಾಡುವ, ಅಪಘಾತ ಅಥವಾ ಪ್ರಶ್ನೆ ಕೇಳುವ, ಲಂಚ ಪಡೆಯುವ ಸಂಸದರು, ಶಾಸಕರಿಗೆ ಈವರೆಗೆ ಇದ್ದ ಕಾನೂನು ವಿನಾಯಿತಿಯನ್ನು ಸುಪ್ರೀಂಕೋರ್ಟ್ ಸೋಮವಾರ ರದ್ದುಗೊಳಿಸಿದೆ. ತನ್ಮೂಲಕ ಜೆಎಂಎಂ ಲಂಚ ಪ್ರಕರಣಕ್ಕೆ ಸಂಬಂಧ 1998ರಲ್ಲಿ ಸಂಸದರು, ಶಾಸಕರಿಗೆ ಕಾನೂನು ವಿಚಾರಣೆಯ ವಿನಾಯಿತಿಯನ್ನು ನೀಡಿ ಸುಪ್ರೀಂಕೋರ್ಟ್ನ ಪಂಚಸದಸ್ಯ ಪೀಠ ನೀಡಿದ ತೀರ್ಪು ರದ್ದುಗೊಳಿಸಿದೆ. ಯಾರಿಗೆ ಅನ್ವಯ? ಸದನದಲ್ಲಿ ಯಾವುದೇ ವ್ಯಕ್ತಿ ಪರವಾಗಿ ಪ್ರಶ್ನೆ ಕೇಳಲು ಲಂಚ ಪಡೆದಿದ್ದರೆ, ಸದನದೊಳಗೆ ಯಾವುದೇ ನಿರ್ದಿಷ್ಟ ವ್ಯಕ್ತಿ ಅಥವಾ ಪಕ್ಷವಾದ ಮತ ಚಲಾವಣೆಗೆ ಲಂಚ ಪಡೆದಿದ್ದರೆ ಅಂಥವರು ಇನ್ನು ಮುಂದೆ ವಿಚಾರಣೆಗೆ ಒಳಪಡಬೇಕಾಗುತ್ತದೆ. ಸಂಸದರು ಹಾಗೂ ಶಾಸಕರಿಗೆ ಈ ತೀರ್ಪು ಅನ್ವಯವಾಗುತ್ತದೆ. ಏನಿದು ಪ್ರಕರಣ? 1993ರಲ್ಲಿ ಪಿ. ವಿ. ನರಸಿಂಹರಾವ್ ಅವರ ಸರ್ಕಾರವನ್ನು ಉರುಳಿಸಲು ಜೆಎಂಎಂ ಸಂಸದರು ಲಂಚ ಪಡೆದು ಮತದಾನ ಮಾಡಿದ್ದರು. ಅವರ ವಿರುದ್ಧ ಕೇಸು ದಾಖಲಾದ ಸದನದಲ್ಲಿ ಸಂಸದರಿಗೆ ಇಮ್ಯುನಿಟಿ ಇದೆ ಎಂಬ ಕಾರಣಕ್ಕೆ ಸುಪ್ರೀಂಕೋರ್ಟ್ ಕೇಸು ವಜಾಗೊಳಿಸಿತ್ತು. 2012ರಲ್ಲಿ ಇದೇ ಆರೋಪ ಶಿಬು ಸೊರೇನ್ ಸೊಸೆ ಮೇಲೆ ಬಂದಿತ್ತು. ಆ ಕೇಸಿನಲ್ಲಿ 2019ರಲ್ಲಿ ಇಮ್ಯುನಿಟಿ ವಿಚಾರವನ್ನು ಸದಸ್ಯ ಸಾಂವಿಧಾನಿಕ ಪೀಠ ಕೈಗೆತ್ತಿಕೊಂಡಿತ್ತು. ಈಗ ತೀರ್ಪು ನೀಡಿದೆ. ಪರಿಣಾಮ ಏನು? ಸದನದಲ್ಲಿ ಪ್ರಶ್ನೆ ಕೇಳಲು ಅಥವಾ ಮತದಾನ ಮಾಡಲು ಲಂಚ ಪಡೆದ ಆರೋಪ ಸಂಸದರು ಅಥವಾ ಶಾಸಕರ ಮೇಲೆ ಬಂದರೆ ಇನ್ನು ಮುಂದೆ ಅವರು ವಿಚಾರಣೆ ಎದುರಿಸಬೇಕಾಗುತ್ತದೆ. ತಮಗೆ ಕಾಯ್ದೆಯಡಿ ರಕ್ಷಣೆ ಇದೆ ಎಂಬ ಅಂಶವನ್ನು ಕೋರ್ಟ್ನಲ್ಲಿ ಮಂಡಿಸಲು ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಇನ್ನೊಂದು ನ್ಯೂಸ್, ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶ ಮೊದಲ ಸ್ಥಾನ, 54 ವನ್ಯಧಾಮಗಳ ಸಮೀಕ್ಷೆ. ಬಂಡೀಪುರ 2ನೇ ಅತ್ಯುನ್ನತ ವನ್ಯಧಾಮ. ರಾಜ್ಯದಲ್ಲಿ ಅತಿ ಹೆಚ್ಚು ಹುಲಿ ಸಂತತಿ ಹೊಂದಿರುವ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ದೇಶದಲ್ಲೇ 2ನೇ ಅತ್ಯುತ್ತಮ ವನ್ಯಧಾಮ ಪ್ರಶಸ್ತಿ ಸತತ 2ನೇ ಬಾರಿಗೆ ಮುಡಿಗೇರಿಸಿಕೊಂಡಿದೆ. ಕೇರಳದ ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶ ಮೊದಲ ಸ್ಥಾನ ಲಭಿಸಿದೆ. ಕೇರಳ ಸರ್ಕಾರದ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ, ವೈಲ್ಡ್ ಚೈಲ್ಡ್ ಇನಿಷಿಯೇಟಿವ್ ಆಫ್ ಇಂಡಿಯಾ ಮತ್ತು ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯ ಪ್ರತಿ ವರ್ಷ ಸಮೀಕ್ಷೆ ನಡೆಸಿ ಅತ್ಯುತ್ತಮ ವನ್ಯಧಾಮವನ್ನು ಶ್ರೇಯಾಂಕ ನೀಡುತ್ತದೆ. ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ, ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆದು ಕೈಗೊಂಡ ಕ್ರಮಗಳು, ಪ್ರವಾಸಿಗರು, ಸುಶಿಕ್ಷಿತ ಸಿಬ್ಬಂದಿ ಸೇರಿದಂತೆ ಇತರರ ಮಾನದಂಡಗಳನ್ನು ಪರಿಗಣಿಸಿ ಪ್ರಕ್ರಿಯೆ ನಡೆಸುತ್ತದೆ. ಈ ಬಾರಿ 2023 ದೇಶದಲ್ಲಿ 54 ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಸಮೀಕ್ಷೆ ನಡೆಸಲಾಗಿತ್ತು. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ 3 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ದಕ್ಷಿಣ ತುದಿಯಲ್ಲಿ ಈ ಅರಣ್ಯಗಳು ಹಲವಾರು ಜೀವ ವೈವಿಧ್ಯಗಳ ನೆಲೆವೀಡಿದೆ ಎಂದು ಪ್ರವಾಸಿಗರ ಆಕರ್ಷಕ ತಾಣವಾಗಿದೆ. ಅರಣ್ಯ ಇಲಾಖೆಯ ನೌಕರರ ಪರಿಶ್ರಮ, ಕಾಡಂಚಿನ ಗ್ರಾಮಗಳ ಜನರ ಸಹಕಾರ
ದಿಂದ ಉತ್ತಮ ನಿರ್ವಹಣೆಯನ್ನು ಹೊಂದಿದೆ. ಪ್ರಶಸ್ತಿ ದೊರೆತಿರುವುದಕ್ಕೆ ವನ್ಯಜೀವಿ ಪ್ರಿಯರು, ಪರಿಸರ ತಜ್ಞರು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ಮತ್ತೊಂದು ನ್ಯೂಸ್ ನೋಡೋಣ ಫ್ರೆಂಡ್ಸ್. 21ನೇ ಸ್ಥಾನಕ್ಕೆ ಅದಿತಿ. ಅನ್ನಾ ಗ್ರೀನ್ಗೆ ಚಾಂಪಿಯನ್ ಪಟ್ಟ. ಸಿಂಗಾಪುರ್ ಇಲ್ಲಿ ನಡೆಯುತ್ತಿರುವ ಮಹಿಳೆಯರ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಗಾಲ್ಫ್ ಕ್ರೀಡಾದಲ್ಲಿ ಕರ್ನಾಟಕದ ಗಾಲ್ಫ್ ಆಟಗಾರ್ತಿಯಾಗಿರುವ ಅದಿತಿ ಅಶೋಕ್ 21ನೇ ಸ್ಥಾನಕ್ಕೆ ತಲುಪಿದ್ದರು. ಮೊದಲ 2 ದಿನಗಳಲ್ಲಿ ಅಗ್ರ 10ರೊಳಗೆ ಸ್ಥಾನ ಪಡೆದಿದ್ದ ಅದಿತಿ ಭಾನುವಾರ ನಡೆದ ಗಾಲ್ಫ್ ಅಂತಿಮ ಸುತ್ತಿನಲ್ಲಿ ಕುಸಿತ ಕಂಡರು. ಅದಿತಿ ತನ್ನ ಹಿಂದಿನ ಸುತ್ತಿನಲ್ಲಿ 72, 69, 73 ಅಂಕಗಳನ್ನು ಗಳಿಸುವುದರ ಮೂಲಕ ಪ್ರಬಲ ಪೈಪೋಟಿ ನೀಡಿದ್ದರು. ಆಸ್ಟ್ರೇಲಿಯಾದ ಅನ್ನಾ ಗ್ರೀನ್ ಚಾಂಪಿಯನ್ ಪಟ್ಟ ಧರಿಸಿದರು. ಗ್ರೀನ್ ಮೊದಲ ಸುತ್ತಿನಲ್ಲಿ 74 ಅಂಕಗಳನ್ನು ಪಡೆದು ಹಿನ್ನಡೆ ಅನುಭವಿಸಿದರು. ಬಳಿಕ ಪ್ರಬಲ ಪೈಪೋಟಿ ನೀಡಿ ಒಟ್ಟು 67 ಅಂಕಗಳನ್ನು ಗಳಿಸುವ ಮೂಲಕ ಫ್ರೆಂಚ್ ಗಾಲ್ಫ್ ಆಟಗಾರ್ತಿಯಾಗಿರುವ ಸೆಲಿನಾ ಬೌಟಿಯಾರ್ ಅವರನ್ನು ಸೋಲಿಸಿ ಪ್ರಶಸ್ತಿ ಮುತ್ತಿಗೆಕ್ಕಿದರು. ನಾಲ್ವರು ಆಟಗಾರರಾದ ಜಪಾನಿನ ಜೋಡಿ ಯುನಾ ನಿಶಿಮುರಾ ಮತ್ತು ನಾಸಾ ಒಕಾವೊ, ಕೊರಿಯಾದ ಮಿ ಅಯಾಂಗ್ ಲೀ ಮತ್ತು ಕೆನಡಾದ ಬ್ರೂಸ್ ಹಡ್ಸನ್ ಮೂರನೇ ಸ್ಥಾನ ತೃಪ್ತಿಪಟ್ಟರು. ಒಂದು ವಾರದ ಹಿಂದೆ ಅದಿತಿ ಹೊಂಡಾ ಎಲ್ಪಿಜಿಎ ಲೇಡೀಸ್ ಪ್ರೊಫೆಷನಲ್ ಗಾಲ್ಫ್ ಅಸೋಸಿಯೇಷನ್ನಲ್ಲಿ 31ನೇ ಸ್ಥಾನವನ್ನು ಪಡೆದಿದ್ದರು. 5 ಬಾರಿ ಲೇಡೀಸ್ ಅಸೋಸಿಯೇಷನ್ ಟೂರ್ ವಿಜೇತೆಯಾಗಿರುವ ಅದಿತಿ ಈ ವರ್ಷ ಪ್ಯಾರಿಸ್ನಲ್ಲಿ ತನ್ನ 3ನೇ ಒಲಿಂಪಿಕ್ ಕ್ರೀಡಾಕೂಟವನ್ನು ಆಡುವ ಈಗಾಗಲೇ ಖಚಿತಪಡಿಸಿದ್ದಾರೆ. 2024ರ HSBC ಮಹಿಳಾ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಒಟ್ಟು ಪ್ರಶಸ್ತಿ ಮೊತ್ತವನ್ನು 1.8 ಮಿಲಿಯನ್ ಆಗಿತ್ತು. ಅದರಲ್ಲಿ ಗ್ರೀನ್ 770 ವಿಜೇತರು ಪಾಲನ್ನು ಪಡೆದಿದ್ದರು. ಗ್ರೀನ್ಗೆ ಇದು ಎಲ್ಪಿಜಿಎ ಟೂರ್ನಲ್ಲಿ ಒಟ್ಟಾರೆಯಾಗಿ 4ನೇ ಗೆಲುವಾಗಿದೆ. ಅದೇ ರೀತಿಯಾಗಿ ಮತ್ತೊಂದು ನ್ಯೂಸನ್ನು ನೋಡೋಣ. ಬಾಂಗ್ಲಾ ಮತ್ತು ಯುಎಇಗೆ ಈರುಳ್ಳಿ ರಫ್ತು. ಕೇಂದ್ರ ಸರ್ಕಾರವು ನ್ಯಾಷನಲ್ ಕೋ-ಆಪರೇಟಿವ್ ಎಕ್ಸ್ಪೋರ್ಟ್ ಲಿಮಿಟೆಡ್ ಮೂಲಕ ಯುಎಇ ಮತ್ತು ಬಾಂಗ್ಲಾದೇಶಕ್ಕೆ 64,400 ಟನ್ ಅಷ್ಟು ಈರುಳ್ಳಿ ರಫ್ತಿಗೆ ಅನುಮತಿ ನೀಡಿದೆ ಎಂದು ಕೇಂದ್ರ ವಾಣಿಜ್ಯ ಸಚಿವಾಲಯ ತಿಳಿಸಿದೆ. ಬಾಂಗ್ಲಾಕ್ಕೆ 50,000 ಟನ್ ಮತ್ತು ಯುಎಇಗೆ 14,400 ಟನ್ ರಫ್ತು ಮಾಡಲಾಗುತ್ತದೆ ಎಂದು ವಾಣಿಜ್ಯ ಸಚಿವಾಲಯದ ಅಧೀನದಲ್ಲಿ ಬರುವ ವಿದೇಶಿ ವ್ಯಾಪಾರದ ನಿರ್ದೇಶನಾಲಯ ಡಿಜಿಎಫ್ಟಿ ತಿಳಿಸಿದೆ. ದೇಶೀಯ ಮಾರುಕಟ್ಟೆಯಲ್ಲಿ ಧಾರಣೆ ನಿಯಂತ್ರಿಸಲು ಕೇಂದ್ರವು ಈರುಳ್ಳಿ ರಫ್ತಿನ ಮಾರ್ಚ್ 31ರವರೆಗೆ ನಿಷೇಧ ಹೇರಿದೆ. ಆದರೆ ಭಾರತ ಮಿತ್ರ ರಾಷ್ಟ್ರಗಳಲ್ಲಿ ರಫ್ತು ಮಾಡುವುದಕ್ಕೆ ಈ ನಿರ್ಬಂಧ ಅನ್ವಯಿಸುವುದಿಲ್ಲ ಎಂದು ತಿಳಿಸಿದೆ. 2023ರ ಏಪ್ರಿಲ್ನಲ್ಲಿ ಅದೇ ವರ್ಷದ ಆಗಸ್ಟ್ವರೆಗೆ ಬಾಂಗ್ಲಾ, ಮಲೇಷಿಯಾ ಹಾಗೂ ಯುಎಇಗೆ ಒಟ್ಟು 9.75 ಲಕ್ಷ ಟನ್ ಅಷ್ಟು ಈರುಳ್ಳಿ ರಫ್ತು ಮಾಡಲಾಗಿದೆ. ಅದೇ ರೀತಿ ನೆಕ್ಸ್ಟ್ ನ್ಯೂಸ್ ಏನಪ್ಪ ಅಂದರೆ, ನೆರೆಯ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಹೆಚ್ಚಳ ಮಾಡಿಕೊಂಡಿರುವ ಚೀನಾ. ಬೀಜಿಂಗ್ ದಕ್ಷಿಣ ಚೀನಾ ಸಮುದ್ರ ವಿವಾದ ಮತ್ತು ಪೂರ್ವ ಲಡಾಖ್ ಗಡಿ ವಿಚಾರಕ್ಕೆ ಸಂಬಂಧಿಸಿ ಭಾರತ ಸೇರಿದಂತೆ ಏಷ್ಯಾದ ನೆರೆಯ ದೇಶಗಳೊಂದಿಗೆ ಬಿಕ್ಕಟ್ಟು ಹೆಚ್ಚಾಗಿದೆ ಎಂಬುದನ್ನು ಚೀನಾ ಗಳೆಂದಿದೆ. ಅಲ್ಲದೆ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ BRI ರೀತಿಯ ಯೋಜನೆಗಳು ವೇಗ ಪಡೆಯುತ್ತಿವೆ. ನೆರೆಯ ದೇಶಗಳ ಜೊತೆ ವ್ಯಾಪಾರ ಹೆಚ್ಚಳವಾಗುತ್ತಿದ್ದರೂ ಎಂದು ಆದರೆ ಹೇಳಿದೆ. ಬಿಕ್ಕಟ್ಟು ಸೃಷ್ಟಿಸಿದೆ ಎಂಬ ಅಭಿಪ್ರಾಯದ ಕುರಿತು ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಚೀನಾ ಸಂಸತ್ತಿನಲ್ಲಿ ವಕ್ತಾರ ಲೂ ಕ್ವಿಂಜಿಯಾನ್, ರಾಜತಾಂತ್ರಿಕ ಕಾರ್ಯದ ವಿಚಾರಣೆಯಲ್ಲಿ ತನ್ನ ನೆರೆಹೊರೆಯ ರಾಷ್ಟ್ರಗಳಿಗೆ ಚೀನಾ ಹೆಚ್ಚಿನ ಪ್ರಾಧಾನ್ಯತೆ ನೀಡಿದೆ ಎಂದು ಹೇಳಿದೆ. ನೀವು ದಕ್ಷಿಣ ಚೀನಾ ಸಮುದ್ರದ ಬಗ್ಗೆ ಪ್ರಸ್ತಾಪಿಸಿದ್ದೀರಿ. ನನ್ನ ಸಾರ್ವಭೌಮತ್ವ ಮತ್ತು ಸಮುದ್ರಯಾನದ ಹಕ್ಕುಗಳು ಮತ್ತು ಹಿತಾಸಕ್ತಿಗಳನ್ನು ರಕ್ಷಿಸಲು ಚೀನಾ ಸದಾ ಬದ್ಧವಾಗಿರಲಿದೆ. ದಕ್ಷಿಣ ಚೀನಾ ಮತ್ತು ಸಮುದ್ರ ಪ್ರದೇಶದಲ್ಲಿ ಶಾಂತಿ ನೆಲೆಸುವಂತೆ ಮಾಡಲು ಹಾಗೂ ಯಾವುದೇ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಆಯಾ ದೇಶಗಳೊಂದಿಗೆ ಚೀನಾ ಮಾತುಕತೆ ನಡೆಸಲಿದೆ ಎಂದಿದ್ದಾರೆ. ಓಕೆ ಫ್ರೆಂಡ್ಸ್, ಅದೇ ರೀತಿ ನೆಕ್ಸ್ಟ್ ನ್ಯೂಸ್ ಏನಪ್ಪ ಅಂದರೆ,
ICC ತಿಂಗಳ ಆಟಗಾರಗೆ ಪ್ರಸಿದ್ಧಿ ರೇಸ್ನಲ್ಲಿ ಜೈಸ್ವಾಲ್. ದುಬೈ: ಭಾರತದ ಯುವ ತಾರಾ ಬ್ಯಾಟರ್ ಆಗಿರುವ ಯಶಸ್ವಿ ಜೈಸ್ವಾಲ್ ICC ಫೆಬ್ರವರಿ ತಿಂಗಳ ಆಟಗಾರ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿದ್ದಾರೆ. ಅವರ ಜೊತೆಗೆ ನ್ಯೂಜಿಲೆಂಡ್ನ ಕೇನ್ ವಿಲಿಯಮ್ಸನ್ ಮತ್ತು ಶ್ರೀಲಂಕಾದ ಪಂತು ನಿಸಾಕಂ ಕೂಡ ಪ್ರಶಸ್ತಿ ರೇಸ್ನಲ್ಲಿದ್ದಾರೆ. ಜೈಸ್ವಾಲ್ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಯಲ್ಲಿ 2 ದ್ವಿಶತಕ ಸೇರಿದಂತೆ 655 ರನ್ ಕಲೆ ಹಾಕಿದ್ದಾರೆ. ಮತ್ತೊಂದು ನ್ಯೂಸ್ ಅದೇ ರೀತಿಯಾಗಿ ಮಾಲ್ಡೀವ್ಸ್ಗೆ ಭಾರತದಿಂದ ಸಡ್ಡು. ಆ ದೇಶದ ಸಮೀಪವೇ ನೌಕಾನೆಲೆ ಸ್ಥಾಪನೆ. ಲಕ್ಷದ್ವೀಪದ ಅಂಚಿನಲ್ಲಿ ನೌಕಾನೆಲೆಯ ಸ್ಥಾಪನೆಗೆ ನಿರ್ಧಾರ. ಈ ಜಾಗದಿಂದ ಮಾಲ್ಡೀವ್ಸ್ ಕೇವಲ 130 ಕಿಲೋಮೀಟರ್. ನವದೆಹಲಿ: ಉಭಯ ದೇಶಗಳ ಸಂಬಂಧ ಹಳಿಸಿದಾಗಲೇ ಮಾಲ್ಡೀವ್ಸ್ ಸನಿಹದಲ್ಲೇ ನೌಕಾನೆಲೆಯೊಂದನ್ನು ಸ್ಥಾಪನೆ ಮಾಡುವ ಮೂಲಕ ದ್ವಿರಾಷ್ಟ್ರಕ್ಕೆ ಸಡ್ಡು ಹೊಡೆಯಲು ಭಾರತ ಮುಂದಾಗಿದೆ. ಲಕ್ಷದ್ವೀಪದಲ್ಲಿ ದಕ್ಷಿಣ ಭಾರತದಲ್ಲಿರುವ ಕೊನೆಯ ದ್ವೀಪವಿರುವ ಪ್ರದೇಶದ ಮಿನಿಕಾಯ್ನಲ್ಲಿ INS ಜಟಾಯು ಹೆಸರಿನಲ್ಲಿ ವಾಯುನೆಲೆಯನ್ನು ಸ್ಥಾಪಿಸಲು ಉದ್ದೇಶವನ್ನು ಹೊಂದಿರುವುದಾಗಿ ಭಾರತ ನೌಕಾಪಡೆ ತಿಳಿಸಿದೆ. ಮಾಲ್ಡೀವ್ಸ್ನಿಂದ ಉತ್ತರ ದಿಕ್ಕಿನಲ್ಲಿ ಉದ್ದೇಶಿತ ಸ್ಥಳ 130 ಕಿಲೋಮೀಟರ್ ದೂರದಲ್ಲಿದೆ. ಜಟಾಯು ವಾಯುನೆಲೆ ಹಿಂದೆ ಅರಬ್ಬಿ ಸಮುದ್ರದಲ್ಲಿ ಭಾರತದ ಬಲ ಮತ್ತಷ್ಟು ವೃದ್ಧಿಯಾಗಲಿದೆ. ಹಡಗು ಕಳ್ಳರು ಮತ್ತು ಮಾದಕ ವಸ್ತು ದಂಧೆ ಹೋರಾಟಕ್ಕೆ ಮತ್ತಷ್ಟು ಪುಷ್ಟಿ ಸಿಗಲಿದೆ. ಜತೆಗೆ ಭಾರತದ ಮುಖ್ಯ ಹಾಗೂ ಲಕ್ಷದ್ವೀಪಗಳ ನಡುವಿನ ಸಂಪರ್ಕಕ್ಕೂ ಅನುಕೂಲವಾಗಲಿದೆ ಎಂದಿದೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ, ಮೂಡೀಸ್ ಇನ್ವೆಸ್ಟರ್ಸ್ ಸರ್ವಿಸ್ ಸಂಸ್ಥೆಯು ಭಾರತದ GDP ಮುನ್ನೋಟವನ್ನು ಪರಿಷ್ಕರಿಸಿದ್ದು 2024ರಲ್ಲಿ ಶೇಕಡಾ 6.8ರಷ್ಟು ಬೆಳವಣಿಗೆ ಕಾಣಲಿದೆ ಎಂದು ಅಂದಾಜಿಸಿದೆ. 2025ರಲ್ಲಿ GDP ಬೆಳವಣಿಗೆ ದರವು ಶೇಕಡಾ 6.4ರಷ್ಟು ಆಗಲಿದೆ. G20 ರಾಷ್ಟ್ರಗಳ ಪೈಕಿ ಭಾರತದ ಆರ್ಥಿಕತೆ ಅತಿ ವೇಗವಾಗಿ ಬೆಳವಣಿಗೆ ಕಾಣುತ್ತಿದೆ ಎಂದು ತಿಳಿಸಿದೆ. 2024ರಲ್ಲಿ ಆರ್ಥಿಕ ಬೆಳವಣಿಗೆ ದರವು 6.1ರಷ್ಟು ಪ್ರಗತಿ ಕಾಣಲಿದೆ ಎಂದು ಈ ಮೊದಲು ಅಂದಾಜಿಸಿತ್ತು. ಆದರೆ 2023 ಮತ್ತು 24ನೇ ಹಣಕಾಸು ವರ್ಷದಲ್ಲಿ ಡಿಸೆಂಬರ್ ತ್ರೈಮಾಸಿಕದಲ್ಲಿ GDPಯು ಶೇಕಡಾ 8.4ರಷ್ಟು ದಾಖಲಾಗಿದೆ. ಹಾಗಾಗಿ ಮೂಡೀಸ್ ಸಂಸ್ಥೆಯು ಅಂದಾಜು ಪರಿಷ್ಕರಿಸಿದೆ. ಜಾಗತಿಕ ಆರ್ಥಿಕತೆಯು ಮಂದಗತಿಯಲ್ಲಿದೆ. ಆದರೆ 2023ರಲ್ಲಿ ಭಾರತ ಆರ್ಥಿಕತೆಯು ನಿರೀಕ್ಷೆಗಿಂತ ದೃಢವಾಗಿದೆ. ಸರ್ಕಾರದ ಬಂಡವಾಳ ವೆಚ್ಚ ಮತ್ತು ತಯಾರಿಕಾ ಚಟುವಟಿಕೆಗಳು ಸದೃಢವಾಗಿರುವುದಕ್ಕೆ ಇದಕ್ಕೆ ಕಾರಣ ಎಂದು ತಿಳಿಸಿದೆ. ಮತ್ತೊಂದು ನ್ಯೂಸ್ ಫ್ರೆಂಡ್ಸ್, ಮಂಗಳೂರಿನಲ್ಲಿ ಇಶಿಕಾಗೆ ಮಿಸ್ ಟೀನ್ ಗ್ಲೋಬಲ್ ವರ್ಲ್ಡ್ ಇಂಡಿಯಾ ಪ್ರಶಸ್ತಿ. ದೆಹಲಿಯಲ್ಲಿ ನಡೆದ ಮಿಸ್ಟರ್ ಮತ್ತು ಮಿಸ್ ಹಾಗೂ ಮಿಸ್ ಟೀನ್ ಗ್ಲೋಬಲ್ ಸೌಂದರ್ಯ ಸ್ಪರ್ಧೆಯಲ್ಲಿ ಮಂಗಳೂರಿನ ಇಶಿಕಾ ಶೆಟ್ಟಿ ಮಿಸ್ ಟೀನ್ ಗ್ಲೋಬಲ್ ವರ್ಲ್ಡ್ ಇಂಡಿಯಾ ಓಷಿಯಾನಿಯಾ 2024 ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಗ್ಲೋಬಲ್ ಇಂಡಿಯಾ ಎಂಟರ್ಟೈನ್ಮೆಂಟ್ ಪ್ರೊಡಕ್ಷನ್ ಮತ್ತು ಅಲಿ ಶರ್ಮಾ ವತಿಯಿಂದ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಸ್ಪರ್ಧೆಯಲ್ಲಿ ದೇಶದ ವಿವಿಧ ರಾಜ್ಯದ 65 ಮಂದಿ ಭಾಗವಹಿಸಿದ್ದರು. ಮತ್ತೊಂದು ಕ್ವಶನ್, BMTCಗೆ ಸ್ಕ್ವ್ಯಾಚ್ ರಾಷ್ಟ್ರೀಯ ಪ್ರಶಸ್ತಿ. ಬೆಂಗಳೂರು: ದೆಹಲಿ ಸ್ಕ್ವ್ಯಾಚ್ ಸಂಸ್ಥೆಯು ನೀಡುವ ರಾಷ್ಟ್ರೀಯ ಪ್ರಶಸ್ತಿಗೆ ಸ್ಮಾರ್ಟ್ ಸಿಟಿ ವಿಭಾಗದ ಆರ್ಡರ್ ಆಫ್ ಮೆರಿಟ್ ಪ್ರಶಸ್ತಿಗೆ BMTC ಆಯ್ಕೆಯಾಗಿದೆ. 18 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ₹1,000 ಮುಖ್ಯಮಂತ್ರಿ ಮಹಿಳಾ ಸಮ್ಮಾನ್ ಯೋಜನೆಯಡಿ ದೆಹಲಿ ಸರ್ಕಾರ ಘೋಷಣೆ ಮಾಡಿದೆ. ಮುಖ್ಯಮಂತ್ರಿ ಮಹಿಳಾ ಸಮ್ಮಾನ್ ಯೋಜನೆಯಡಿ 18 ವರ್ಷ ಮೇಲ್ಪಟ್ಟ ಎಲ್ಲ ಮಹಿಳೆಯರಿಗೂ ಮಾಸಿಕ ₹1,000 ನೀಡುವ ಘೋಷಣೆಯನ್ನು ಆಮ್ ಆದ್ಮಿ ಪಾರ್ಟಿ APP ಆಡಳಿತ ದೆಹಲಿ ಸರ್ಕಾರವು ತನ್ನ 2024 ಮತ್ತು 25ನೇ ಸಾಲಿನ ಬಜೆಟ್ನಲ್ಲಿ ಘೋಷಿಸಿದೆ. ದೆಹಲಿ ವಿಧಾನಸಭೆಯಲ್ಲಿ ತಮ್ಮ 10ನೇ ಬಜೆಟ್ ಭಾಷಣ ಮಾಡಿದ ರಾಜ್ಯ ಸರ್ಕಾರದ ಹಣಕಾಸು ಸಚಿವೆ ಅತಿಶಿ ಈ ಘೋಷಣೆಯನ್ನು ಮಾಡಿದ್ದಾರೆ. ಈ ಯೋಜನೆಗಾಗಿ ₹2,714 ಕೋಟಿ ಮೀಸಲಿಡಲಾಗಿದೆ. ಇದು ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಯೋಜನೆಯನ್ನು ಜಾರಿಗೆ ಮತ್ತು ತರಲಾಗಿದೆ.
ಸಮಾಜ ಕಲ್ಯಾಣ ಮತ್ತು ಇಲಾಖೆಯಡಿ ವಿವಿಧ ರಾಜ್ಯಗಳಿಗೆ 2216 ಕೋಟಿ ಮೀಸಲಿಡಲಾಗಿದೆ. ಇವೇನು ಇಂಪಾರ್ಟೆಂಟ್ ಅಲ್ಲ ಫ್ರೆಂಡ್ಸ್, ನೋಡೋಣ ಬೇರೆ. ನೆಕ್ಸ್ಟ್ ಕ್ವಶನ್. ಬ್ಯಾಡ್ಮಿಂಟನ್ ಆಟಗಾರ ಸಾಯಿ ಪ್ರಣೀತ್ ನಿವೃತ್ತಿ. ಭಾರತದ ಸ್ಟಾರ್ ಬ್ಯಾಡ್ಮಿಂಟನ್ ಆಟಗಾರ ಸಾಯಿ ಪ್ರಣೀತ್ ನಿವೃತ್ತಿ ಘೋಷಿಸಿದ್ದಾರೆ. ಇನ್ನೂ 1 ವರ್ಷ ಆಡಬೇಕಿದ್ದರೂ ಪೋಷಕರೊಂದಿಗೆ ಚರ್ಚಿಸಿ ಈ ನಿರ್ಧಾರ ಕೈಗೊಂಡಿದ್ದೇನೆ ಎಂದು ಟ್ವೀಟ್ ಮಾಡಿದ್ದಾರೆ. ಹೈದರಾಬಾದ್ ಶಟ್ಲರ್ 2019ರ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದಾರೆ. ಟೋಕಿಯೋ ಒಲಿಂಪಿಕ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದಾರೆ. ಓಕೆ ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋದಲ್ಲಿ ಇಷ್ಟೇ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಈ PDF ಅನ್ನು ನನ್ನ ಟೆಲಿಗ್ರಾಮ್ ಲಿಂಕಲ್ಲಿ ಚಾನಲಲ್ಲಿ ಹಾಕಿರ್ತೇನೆ, ಅದನ್ನು ನೋಡ್ಕೊಳ್ಳಿ. ಸರಿಯಾಗಿ ಓದಿ, ಸ್ಟಡಿ ವೇರ್. ಓಕೆ, ಬಾಯ್.